ನಮಸ್ಕಾರ ರೀಪಾ ಎಲ್ಲರಿಗೂ. ನೋಡಿದಿರಿ ಜಮೀರ್ ಅಹಮದ್ ಖಾನ್ ಶಕ್ತಿ. ರಾಜ್ಯಾದ್ಯಂತ ಆಕ್ರೋಶಭರಿತವಾದ ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಪ್ರತಿಭಟನೆ. ಹೈಕಮಾಂಡ್ ಎಚ್ಚರ ವಹಿಸಬೇಕು. ಜಮೀರ್ ಅಹಮದ್ ಖಾನ್ಗೆ ಏನಾದರೂ ಮೋಸ ವಂಚನೆ ಮಾಡಿದರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ ನೋಡಿದರೆ ಈ ಜಮೀರ್ ಅಹಮದ್ ಖಾನನ ಲಕ್ಷಾಂತರ ಅಭಿಮಾನಿಗಳು ಹೆಂಗದಾರ ಅನ್ನೋದು. ಈಗ ಹೈಕಮಾಂಡಕ್ಕೆ ಒಂದೇ ಸೂತ್ರ. ಒಂದು, ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಮುಸ್ಲಿಂ ಅಭ್ಯರ್ಥಿಯನ್ನು ಮಂತ್ರಿ ಮಾಡಬೇಕು. ದಕ್ಷಿಣ ಕರ್ನಾಟಕಕ್ಕೆ ಕಂಪ್ಲೀಟ್ ಎಲ್ಲ ರಾಜ ದರ್ಬಾರ ಮಾಡ್ತಾನೆ ಅವನೇ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನನ ಶಕ್ತಿ ನೋಡಿದ್ರಿ. ಬೀದರ್ದಿಂದ ಚಾಮರಾಜಪೇಟೆವರೆಗೆ, ಚಾಮರಾಜನಗರವರೆಗೆ, ಮೈಸೂರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಚಿಕ್ಕೋಡಿಯಲ್ಲಿಯೂ ಸಹಿತ, ಗುಲ್ಬರ್ಗ, ಬಾಗಲಕೋಟೆ, ಬಿಜಾಪುರ, ಹುಮನಾಬಾದ್, ಎಲ್ಲಿ ನೋಡಿದಲ್ಲಿ ಅಸಂಖ್ಯಾತ ಲಕ್ಷಾಂತರ ಅಭಿಮಾನಿಗಳು ಬೀದಿಗೆ ಬಂದಾರ ಬೋರ್ಡ್ ಹಿಡ್ಕೊಂಡು. ಜಮೀರ್ ಅಹಮದ್ ಖಾನ್ ಸಲೀಂ ಅಹಮದ್ಗೆ ಮಂತ್ರಿ ಕೊಡ್ಬೇಕು. ಕೊಡಲಿಲ್ಲ ಅಂದ್ರೆ ಮುಂದೆ 28 ಡಮಾರ ಹಾಕೈತಿ. ನಾ ಮೊದಲೇ ಹೇಳ್ಕೊತ ಬಂದನ, ಕಡಕ ಜವಾರಿ ಕಾಕಾನ್ ಚಾಪ್ ಭಾಳ ಕೆಟ್ಟ. ನಾಲಿಗೆದಿಂದ ಏನು ನುಡಿ ಬರ್ತಾವ ಅವು ಹಾಕಾವ. ಅದರ ಸಲುವಾಗಿ ಜಮೀರ್ ಅಹಮದ್ ಖಾನ್ಗೆ ಡ್ಯಾಮೇಜ್ ಮಾಡೋ ಸಲುವಾಗಿ ಏನೇನು ಪ್ರಯತ್ನ ಪಟ್ಟಿರಿ. ಆದರೆ ಒಂದು ಎಚ್ಚರ ವಹಿಸಬೇಕು ಜಮೀರ್ ಅಹಮದ್ ಖಾನ್. ನಿಮ್ಮ ಪ್ರತಿಭಟನೆಯಲ್ಲಿ ಒಬ್ಬ ಕಳ್ಳ ಒಬ್ಬ ಸೇರಾಕತ್ತಾನೀಗ. ಅದೊಂದು ಭಾಳ ಎಚ್ಚರಿಕೆ ವಹಿಸ್ಬೇಕು. ಆ ಕಳ್ಳನ ಇತಿಹಾಸ ಹಿನ್ನೆಲೆ ತೆಗೀರಿ. ಮತ್ತು ಡ್ಯಾಮೇಜ್ ಮಾಡಕ್ಕೆ ಕಳಿಸ್ಯಾರ ಯಾರೋ ಅವು ಯಾವ ಸೋಂಗ್ ಹಾಕೊಂಬಂದಾನ, ಯಾವ ಪೋಷಾಕ ಹಾಕೊಂಬಂದಾನ, ಅವನ ಹಿನ್ನೆಲೆ ತೆಗಿಬೇಕು. ಅವನದು ಏನು ಇತಿಹಾಸ ತೆಗಿಬೇಕು. ಇರ್ಲಿಕ್ಕೆ ಅವು ಒಂದು ಡ್ಯಾಮೇಜ್ ಮಾಡೋಕೆ ಮುದ್ದಾಮ ಒಬ್ಬರು ಕಳಿಸ್ಯಾರ. ಅದಕ್ಕೆ ಲಕ್ಷಾಂತರ ಜನ ಕಮೆಂಟು ಹಾಕ್ಯಾರ. ಆ ಕಮೆಂಟ್ ಓದಿ ಆದರೂ ಸಹಿತ ಜಮೀರ್ ಅಹಮದ್ ಅಭಿಮಾನಿಗಳೇ, ಜಮೀರ್ ಅಹಮದನ ಫಾಲೋವರ್ಸ್ಗಳೇ, ಜಮೀರ್ ಅಹಮದನ ಆಪ್ತ ಸಹಾಯಕರೇ ಆ ಕಮೆಂಟ್ಗಳನ್ನು ಓದಿ ಅದನ್ನು ಎಚ್ಚರಿಕೆ ವಹಿಸಬೇಕು. ಆ ಕಳ್ಳನನ್ನು ಹೊರಗೆ ಹಾಕಿದರೆ ಮತ್ತೆ ಒಳ್ಳೇದಾಗ್ತೈತಿ. ಜಮೀರ್ ಅಹಮದ್ ಖಾನ್ ಮಾಸ್ ಲೀಡರ್. ನಿನ್ನೆಯ ವಾತಾವರಣ ನೋಡಿದರೆ ಎಲ್ಲದರ ಶಾಖಾಗತ ನೋಡ್ರೆ ರಾಜ್ಯಾದ್ಯಂತ ಹೆಂಗೆ ಪ್ರತಿಭಟನೆ ಆಯಿತು. ಈಗ ದಕ್ಷಿಣ ಕರ್ನಾಟಕಕ್ಕೆ ಮಹಾರಾಜ ಜಮೀರ್ ಅಹಮದ್ ಖಾನ್. ಕೊಯ್ನೂರು ಹೀರಾ ಅಂದಿನಿ, ಕೊಯ್ನೂರು ವಜ್ರ ಅಂದಿನಿ. ಇದೇ ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ ಇಲ್ಲೊಂದು ಕೊಯ್ನೂರು ಹೀರಾ ಐತಿ. ಸಲೀಂ ಅಹಮದ್, ನಾಸೀರ್ ಹುಸೇನ್ ಸಾಹೇಬ್ರೆ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ ತಕ್ಷಣ ಈಗ ತಕ್ಷಣ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಸರ್ಕಾರ ಬದುಕತೈತಿ. ಇರ್ಲಿಕ್ಕಂದ್ರೆ ಇದು ಟ್ರೇಲರ್ ಐತಿ, ಇನ್ನೂ ಪಿಕ್ಚರ್ ಬಾಕಿ ಐತಿ. ಭುಗಿಲೆದ್ದ ಅಸಮಾಧಾನ ಎದ್ದಿತ್ತಂದ್ರೆ ಮತ್ತೆ ಆ ಆಕ್ರೋಶ ತಡಿ ಹಿಡಿಯೋಕೆ ಸಾಧ್ಯ ಇಲ್ಲ. ಡಮಾರ್ ಮಾಡ್ತಾರೆ. ಆ ದೃಶ್ಯಗಳನ್ನ ಕಂಪ್ಲೀಟ್ ಹಾಕಾಕತ್ತೀನಿ. ಆ ಕಳ್ಳನ ಬಗ್ಗೆ ಮಾತ್ರ ಎಚ್ಚರ ವಹಿಸ್ಬೇಕು ನೋಡ್ರಪ್ಪ ಜಮೀರ್ ಅಹಮದ್ ಅಭಿಮಾನಿಗಳೇ. ಅಂಥ ಕಳ್ಳರೇ ಇವರಿಗೆ ಡ್ಯಾಮೇಜ್ ಮಾಡಿದ್ದು. ಭಾಳ ಎಚ್ಚರ ವಹಿಸಬೇಕು. ಅವ ಯಾವ ಪೋಷಾಕ ಹಾಕೊಂಬರಾಕತ್ತಾನ ಮತ್ತೊಮ್ಮೆ ಹೇಳಕತ್ತಾನ ಕೇಳ್ರಿ. ಆ ಕಳ್ಳನನ್ನು ಹಿಡಿದು ಎಲ್ಲರೇ ಅವನು ಎಲ್ಲ ತನಿಖೆ ಮಾಡ್ರೆ ಗೊತ್ತಾಕೈತಿ. ಬಟಾಬಯಲು ಎಚ್ಚರಿಕೆ ವಹಿಸಬೇಕು. ಇದು ಹೈಕಮಾಂಡ್ಗೆ ಒಂದು ಸೂಕ್ತ ಎಚ್ಚರಿಕೆ. ಕಡಕ್ ಜವಾರಿ ಕಾಕಾ ಕೊಟ್ಟಾನಂಗಾರ ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ದೃಶ್ಯಗಳನ್ನ ನೋಡ್ಕೊತ ಹೋಗ್ರಿ. ಯೂಟ್ಯೂಬ್ದಾಗ ಬಡ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಆ ಕಳ್ಳ ಯಾರು ಹಂಗಾದ್ರೆ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. जमीर अहमद जिंदाबाद, 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 जमीर अहमद जिंदाबाद, 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 जमीर अहमद जिंदाबाद, न्याय ಬೇಕು, न्याय ಬೇಕು, न्याय ಬೇಕು, ವಿಜಯ್ ಜಮೀರ್ ಅಹಮದ್ ಗೆ ಜೈ. ಪ್ರತಿಭಟನೆ ತರ ಮಾಡ್ತಾ ಇಲ್ಲ. ನಾವು ಒಂದು ಮನವಿ ಕೊಡ್ತಾ ಇದೀವಿ. ಪ್ರತಿಭಟನೆ ಅಂದ್ರೆ ಹಿಂಗಿರಲ್ಲ. ಇಡೀ ರಾಜ್ಯ ಬಂದ್ ಮಾಡ್ಬೇಕಾಯ್ತದೆ. ಲಕ್ಷಾನ್ ಜನ, ಕೋಟ್ಯಾನ್ ಜನ BZ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳು, ಅವರಿಂದ ಸಹಾಯ ಪಡೆದವರು ಈ ರಾಜ್ಯದಲ್ಲೆಲ್ಲ ಬೇರೆ ರಾಜ್ಯದಲ್ಲೂ ಅವರೇ. ಇವತ್ತು ನಾವು ಪದೇ ಪದೇ ಇವತ್ತು ಎಲ್ಲ ಕರ್ನಾಟಕ ಮಸೀದಿಗಳಲ್ಲಿ ಮೀಟಿಂಗ್ಗಳಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ ಪಕ್ಷ ನಮ್ಮ ಕೈ ಹಿಡಿತದೆ ಅಂತೇಳಿ ಇಡೀ ರಾಜ್ಯದ 92% ಮುಸಲ್ಮಾನರು ವೋಟ್ ಕೊಟ್ಟಿದ್ರು. 136 ಸ್ಥಾನ ಗೆಲ್ಬೇಕಾದ್ರೆ ಮುಸಲ್ಮಾನರ ವೋಟು ಕೂಡ ಇದೆ. ನಾವು ಮುಖ್ಯಮಂತ್ರಿ ಕೇಳ್ತಿಲ್ಲ, ಉಪಮುಖ್ಯಮಂತ್ರಿ ಕೊಡಬೇಕು BZ ಜಮೀರ್ ಅಹಮದ್ ಖಾನ್ಗೆ ಅಂತ ನಾವಾಗಿಂದನೂ ಮನವಿ ಇತ್ತು. ಅದು ದಾವಣಗೆರೆ ಚುನಾವಣೆಯಿಂದ ಏನು ದಾವಣಗೆರೆಯಲ್ಲಿ 80,000 ವೋಟ್ ಇತ್ತು. ಟಿಕೆಟ್ ಕೇಳಿ ತಪ್ಪಲ್ಲ, ಇವ್ರು ಟಿಕೆಟ್ ಕೊಟ್ಟಿಲ್ಲ. ಆದರೂ BZ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿ ಹೋಗಿ ಗೆಲ್ಲಕ್ಕೆ ಕಾರಣಕರ್ತರಾದ್ರು. ಬಾಗಲಕೋಟೆಗೆ ಹೋದ್ರು. 5 ಬೈ ಎಲೆಕ್ಷನ್ಲೂ BZ ಜಮೀರ್ ಅಹಮದ್ ಖಾನ್ ಅವರಿಂದ ಬೈ ಎಲೆಕ್ಷನ್ ಗೆದ್ದಿರೋದು. ಆದರೂ ಯಾವುದೋ ಒಂದು ಫೇಕ್ ವಿಡಿಯೋಯಿಂದ ಅವ್ರ ಮಂತ್ರಿ ಸ್ಥಾನ ಕೊಡಲ್ಲ ಅಂದರೆ ಕಾಂಗ್ರೆಸ್ ಏನು ತೀರ್ಮಾನ ಮಾಡ್ತಿದೆ ಅಂದರೆ ಮುಂದೊಂದು ದಿನದಲ್ಲಿ 2028ರಲ್ಲಿ ಮುಸಲ್ಮಾನರು ವೋಟ್ ಬೇಡ ಅಂತ
ತಿಳ್ಕೊಳ್ತಾ ಇದೀವಿ ನಾವೆಲ್ಲ ಮುಸಲ್ಮಾನರು. ಇವತ್ತು ಇಡೀ ರಾಜ್ಯದ ಮುಸಲ್ಮಾನರು ಒಗ್ಗಟ್ಟಾಗಿ ಒಂದಾಗಿ ಇಡೀ ಕರ್ನಾಟಕ ಎಲ್ಲ ಮಸೀದಿಲಿ ಇವತ್ತು ಶುಕ್ರವಾರ ಇರುತ್ತೆ, ಅವ್ರಿಗೋಸ್ಕರ ಪ್ರೇಯರ್ ಮಾಡವ್ರೆ, ಮೀಟಿಂಗು ಮಾಡವ್ರೆ. ಇವ್ರೇನಾರ ಉಪಮುಖ್ಯಮಂತ್ರಿ 2-3 ದಿನದಲ್ಲಿ ಕೊಡಿದ್ರೆ ಮುಸಲ್ಮಾನರು ನಾವು ತೀರ್ಮಾನ ಮಾಡಬೇಕಾಯ್ತದೆ. ಇಡೀ ರಾಜ್ಯದಲ್ಲಿ ಮುಸಲ್ಮಾನರು ಒಂದು ಓಟು ಕಾಂಗ್ರೆಸ್ಗೆ 2028ರಲ್ಲಿ BBMP ಎಲೆಕ್ಷನ್ ಅಲ್ಲಿ ಕೊಡಬಾರ್ದು ಅಂತ ನಮ್ಮ ಉಲ್ಮಾಗಳು, ನಾವಲ್ಲ, ನಮ್ಮ ಗುರುಗಳು, ನಮ್ಮ ಮಸೀದಿ ಮೌಲಾನಾಗಳು, ಉಲ್ಮಾಗಳು ತೀರ್ಮಾನ ಮಾಡ್ತವ್ರೆ. ಅದಕ್ಕಿಂತ ಮುಂಚೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಮನವಿ ಮಾಡ್ಕೊತೀನಿ, BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಟ್ಟು ಎಷ್ಟು ಗೌರವದಿಂದ ಕಾಂಗ್ರೆಸ್ ಪಕ್ಷ ನಡೆಸ್ಕೊತದೆ ಅಷ್ಟು ಮುಸಲ್ಮಾನರು ಓಟು ಜಾಸ್ತಿ ಬರ್ತದೆ. 2028ರಲ್ಲಿ 136 ಇದೆ, 160 ಗೆಲ್ಲಬೇಕಾದ್ರೆ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು.